ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹುಡುಗಿ ಪ್ರಶ್ನೆಯನ್ನು ಕೇಳಿದ್ದಾಳೆ. ಆ ಹುಡುಗಿಗೆ ಕರೆಕ್ಟಾಗಿ ನೈಟು 12 ಗಂಟೆ ಸಮಯದಲ್ಲಿ ಎಡಗಡೆ ಕಾಲಿನ ಭಾಗದಲ್ಲಿ ಟಕ್ ಟಕ್ ಅಂತೇಳಿ ಸೌಂಡ್ ಬರುತ್ತೆ, ಕಾಲೆಲ್ಲ ಫುಲ್ಲು ಸೆಳ್ತಾ ಬರುತ್ತೆ. ಇದಕ್ಕೆ ಮೂಲ ಕಾರಣ ಮಡ್ಡಿಡಿನೇ ಆಗಿರ್ಬೋದು ಅಂತ ಹೇಳಿ ಸುಮಾರು ಕಡೆಯಲ್ಲೆಲ್ಲ ಹೋಗಿ ವಾಮಿಟ್ ಮಾಡಿಸ್ಕೊಂಡಿದ್ದಾಳೆ. ಸುಮಾರು ಒಂದು 15 or 20 ಟೈಮ್ಸ್ ಏನೋ ವಾಮಿಟ್ ಮಾಡಿಸಿರುತ್ತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಅವರು ಪ್ರಶ್ನೆ ಇಟ್ಟು ಕೇಳಿದಾಗ ಮತ್ತು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿದಾಗ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೇನಪ್ಪ ಅಂದರೆ ಅವ್ರಿಗೆ ಯಾವ ಮದ್ದಿಡಿನೂ ಕೂಡ ಆಗಿರಲಿಲ್ಲ. ಇದೊಂದು ಸ್ವಾಭಾವಿಕವಾಗಿ ಬಂದಿರತಕ್ಕಂತಹ ಒಂದು ಕಾಯಿಲೆ ಆಗಿತ್ತು ಅಷ್ಟೇ ಅವರಿಗೆ. ಇನ್ನೊಂದೇನಪ್ಪ ಅಂತ ಅಂದರೆ ಅವರು ಮಾನಸಿಕವಾಗಿ ತುಂಬ ನಂಬಿಟ್ಟಿದ್ರು, ಮದ್ದಿಡಿ ಆಗಿದೆ ಅಂತಲೇ. ಆ ಒಂದು ಆಗಿದೆ ಅಂತಲೇ ಹೋಗೋಗಿ ವಾಮಿಟ್ ಮಾಡಿಸಿ ಬಾಡಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶನೆಲ್ಲ ಫುಲ್ಲು ಕಡಿಮೆ ಮಾಡ್ಕೊಂಬಿಟ್ಟೇಳೆ ಅವಳಿಗೆ. ಆಮೇಲೆ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲಂತೆ. ಅವಳೇ ಓದೋದು ಮತ್ತು ಕೆಲಸಕ್ಕೆ ಹೋಗಿ ದುಡಿಮೆ ಮಾಡ್ಕೊಂಬಂದು ಈ ಕಡೆ ಓದ್ಕೊಂಡು ಮನೇನೂ ನೋಡಿಕೊಂಡು ಹಾಸ್ಟೆಲ್ ಇದ್ದಾಳಂತೆ ಅವಳಿಗೆ. ಸೊ ಹಾಗಾಗಿ ಏನಾಗ್ಬಿಟ್ಟಿದೆ ಅಂದರೆ ಅದೆಲ್ಲದೂ ಕೂಡ ಒತ್ತಡ ಸೇರಿದೆ ಅವಳಿಗೆ. ಒತ್ತಡದ ಜೊತೆಯಲ್ಲಿ ಮನೆ ಜವಾಬ್ದಾರಿ ಮತ್ತು ಇವಳ ಜವಾಬ್ದಾರಿ ಇವಳೇ ತೆಗೆದುಕೊಂಡು ಓಡಾಡೋದು. ನೈಟ್ ಹೊತ್ತು ವಿಶ್ರಾಂತಿ ಸರಿಯಾಗಿಲ್ಲ. ಮನುಷ್ಯನಿಗೆ ಮೇನು ಊಟ ತಿಂಡಿ ಮತ್ತು ನಿದ್ದೆ ಬಟ್ಟೆ ಅದೆಲ್ಲ ಬೇಕೇ ಬೇಕಲ್ವಾ. ನಿದ್ದೆ ಅಂತೂ ಇರಬೇಕು ಅಂತ ಅಂದರೆ ಅಳತೆ ಮೀರಿದಂತಹ ನಿದ್ದೆ ಇರಬಾರ್ದು. ಹೆವಿ ದಪ್ಪ ಆಗೋದು, ಸೋಂಬೇರಿತನ ಬೆಳೆಯೋದು, ಹೀಗೆಲ್ಲ ಆಗುತ್ತೆ. ಸೊ ಹಾಗಾಗಿ ಮನುಷ್ಯನಿಗೆ ಎಷ್ಟು ನಿದ್ದೆ ಬೇಕೋ ಅಷ್ಟು ನಿದ್ದೆ ಮಾಡ್ತಾ ಇರಲಿಲ್ಲ ಅವ್ರಿಗೆ. ಕರೆಕ್ಟಾಗಿ ನೈಟು ಆಗ್ತಿದ್ದಂಗೆ ಅದೇನಾಗ್ತಿದೆ ಅಂದರೆ ವೀಕ್ನೆಸ್ಸಿಗೆ ಹೋಗೋಗಿ ವಾಮಿಟ್ ಮಾಡಿಸೋದು, ಮದ್ದು ಬಂದಿದೆ ತೆಗ್ದಿದ್ದೀನಿ ಅಂತ ಹೇಳ್ತಿದ್ರಂತೆ. ಇವರು ಹೋಗ್ತಿದ್ರಂತೆ, ತೆಗೆಸ್ತಾ ಇದ್ರಂತೆ, ಬರ್ತಾನೆ ಇತ್ತಂತೆ, ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಹಾಗಾಗಿ ಬಾಡಿಯಲ್ಲಿ ಇರ್ತಕ್ಕಂಥ ನೀರಿನಂಶ ಕಡಿಮೆ ಆಗಿದೆ, ವೀಕ್ನೆಸ್ ಆಗಿದೆ. ನೋಡಿ, ಕಾಮನ್ನಾಗಿ ನಾವು ಥಿಂಕ್ ಮಾಡಿ ನೋಡೋಣ. ನಾವು ನಾರ್ಮಲಾಗಿಯೇ ಏನಾದರೂ ವಾಮಿಟ್ಟು ಲೂಸ್ ಮೋಷನ್ ಮಾಡ್ಕೊಂಡಾಗ ನಮಗೆ ಕೈಕಾಲೆಲ್ಲ ಗಡಗಡ ಅಂತೇಳಿ ನಡುಗುತ್ತೆ, ಎಷ್ಟು ಸುಸ್ತಾಗುತ್ತೆ, ತಲೆ ಎಲ್ಲ ಸುತ್ತು ಬಂದಂಗೆ ಆಗುತ್ತೆ. ನಂಗೆ ಯಾವ ಕೆಲಸನೂ ಬೇಡ, ಏನು ಬೇಡ ಅಂತ ಒಂದು ಹತ್ರ ಹೋಗಿ ಕುತ್ಕೊಂಡ್ರೂ ನಿದ್ದೆ ಬರೋಲ್ಲ, ಏನಿಲ್ಲ, ಹೆವಿ ಸುಸ್ತಾಗ್ತಾ ಇರುತ್ತೆ. ಈ ಭಾಗದಲ್ಲೆಲ್ಲ ಒಂಥರ ವೇರಿಯೇಷನ್ ಆಗ್ತಾ ಇರುತ್ತೆ ಅಲ್ವಾ, ಎಷ್ಟು ಹೆವಿ ಸುಸ್ತಾಗುತ್ತೆ. ಅಂಥದ್ರಲ್ಲಿ ನಾವು ಬಲವಂತವಾಗಿ ಅಷ್ಟು ಸರಿ ವಾಮಿಟ್ ಮಾಡಿದ್ದಾರೆ ಅಂದರೆ ಅದಿನ್ನೆಷ್ಟು ಸುಸ್ತಾಗಿರ್ಬೋದು, ನರನಡಿಗಳೆಲ್ಲ ಎಷ್ಟು ವೀಕ್ ಆಗಿರ್ಬೋದು ಅಲ್ವಾ. ಆ ವೀಕ್ ಆಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅವಳಿಗೆ ಅದೇ ಸಮಯದಲ್ಲಿ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಸಮಯದಲ್ಲೋ ಅಥವಾ ಪರ್ಪಸ್ಸಾಗಿ ಒಂದು ಸಮಯ ಅನ್ನೋದು ಇರುತ್ತಲ್ಲ, ಆ ಟೈಮಲ್ಲಿ ಏನಾದರೂ ಆ ಬಾಡಿ ಈಗೊಂದು ನಮ್ಮಲ್ಲಿ ಜೈವಿಕ ಗಡಿಯಾರ ಇರುತ್ತೆ ನೋಡಿ. ನಮ್ಗೆ ಹಸುವಾದಾಗ ಗೊರ್ರೆ ಹೊಟ್ಟೆ ಒಳಗಡೆ ಇಲಿ ಓಡಾಡ್ತಾ ಇದೆ, ನಮ್ಗೆ ಹಸುವಾಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಕಾಮನ್ನಾಗಿ ಹೇಳಲ್ವಾ, ಅದೇ ಥರನೇ ಅದು ಒಂದು ನಮಗೆ ಸಿಗ್ನಲ್ ಕೊಡ್ತಾ ಇರ್ಬೋದು ಅನಿಸುತ್ತೆ. ಮೋಸ್ಟ್ಲಿ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ, ಈ ಥರ ವೀಕ್ನೆಸ್ಸಿಂದ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ. ಸೊ ಹಾಗಾಗಿ ಆ ಹುಡುಗಿಗೆ ಆ ಒಂದು ಸಮಯದಲ್ಲೇ ಕರೆಕ್ಟಾಗಿ ಪೇಯ್ನು ಬರೋದು, ಸೆಡ್ತಾ ಬರೋದು, ಟಕ್ ಟಕ್ ಅಂತೇಳಿ ಸೌಂಡ್ ಬರೋದೆಲ್ಲ ಆಗ್ತಾ ಇರೋವಂಥದ್ದು. ಇದಕ್ಕೆ ಕರೆಕ್ಟಾಗಿ ಏನು ಫುಡ್ ಏನೇನು ತೊಗೋಬೇಕು ಅದನ್ನೆಲ್ಲ ತೊಗೊಳೋದು, ಅಭ್ಯಂಜನ ಸ್ನಾನ ಮಾಡೋ ಅಂಥದ್ದು, ಮತ್ತು ಎಳನೀರು, ಕಲ್ಲಂಗಡಿ ಹಣ್ಣು, ಈ ಥರದ ಕೆಲವೊಂದು ದ್ರವ್ಯಗಳನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ. ಆ ನೀರಿನಂಶ ಏನು ಕಡಿಮೆ ಆಗಿರೋ ನೀರಿನಂಶನೆಲ್ಲ ಮತ್ತೆ ಅದು ವಾಪಸ್ಸು ಇವಾಗ ಅವ್ರ ಆರೋಗ್ಯನ ಸರಿ ಮಾಡ್ಕೋಬೇಕಾದ್ರೆ, ಸರಿ ಹೋದ್ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಹೀಗೆ ಯಾವುದೇ ಒಂದು ಸರಿ ಹೋಗ್ಬೇಕಂದ್ರೂ ಕಾಮನ್ನಾಗಿ ಒಂದು 3 ತಿಂಗಳು 6 ತಿಂಗಳಂತೂ ಟೈಮ್ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಫುಡ್ಡಲ್ಲೆಲ್ಲ ಮೇಂಟೈನ್ ಮಾಡ್ಕೊಳ್ತಾ ಹೋದರೆ ಆ ವೀಕ್ನೆಸ್ ಏನಿದೆ ಅಲ್ವಾ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಮದ್ದಿಡಿ ಬಿದ್ದಿದೆ ಅಂಥೇಳಿ ತುಂಬ ವಾಮಿಟ್ ಮಾಡೋದು ಅದೆಲ್ಲ ಹೋಗಬೇಡಿ. ಏನು ಅಕಸ್ಮಾತು ಆ ಥರ ಇದೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ನಾವೇನಾದರೂ ಅಂದ್ಕೊಂಡಾಗ ಬರೀ ಮದ್ದು ಇದ್ದಾಗ ಏನಾಗುತ್ತೆ, 1-2 ಸರಿನಲ್ಲೇ ಅದು ಇದ್ದರೆ ಬಂದುಬಿಡುತ್ತೆ. ಇಷ್ಟೊಂದು ಸಾರಿ ವಾಮಿಟ್ಟು ಮಾಡಿಸೋ ಅವಶ್ಯಕತೆ ಏನೂ ಇಲ್ಲ. ಅಷ್ಟೊಂದು ಸರಿ ಮಾಡಿಸಿದ್ರೆ ಅದು ಇನ್ನೊಂದು ಕಾಯಿಲೆಗೆ ಏನಾಗುತ್ತೆ, ನಾವು ಒಂದು ವೆಲ್ಕಮ್ ಮಾಡ್ದಂಗೆ ಆಗುತ್ತೆ. ಈಗ ನಮಗೇನು ಕಾಯಿಲೆ ಇಲ್ಲಪ್ಪ, ನಾವು ಅದನ್ನು ಆ ಕಾಯಿಲೆನ ವೆಲ್ಕಮ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ತಿಳ್ಕೊಂಡು ಒಂದು ಕೆಲವೊಂದು ಪ್ರೊಸೀಜರ್ ಇರುತ್ತಲ್ಲ ಅದನ್ನು ನೀಟಾಗಿ ಫಾಲೋ ಮಾಡಬೇಕು. ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.